ಅಮಾನತುಗೊಂಡ ಬಿಜೆಪಿಯ 18 ಶಾಸಕರ ಸಭೆಯನ್ನ ನಡೆಸಲಾಗುತ್ತೆ. ಹಾಗಾಗಿ ಈ ಒಂದು ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಅನ್ನೋದು ಬಹಳ ಪ್ರಮುಖವಾಗುತ್ತೆ. ಅಮಾನತುಗೊಂಡ ಬಿಜೆಪಿಯ 18 ಶಾಸಕರ ಸಭೆ ನಡೆಯಲಿದ್ದು, ಕಲಾಪಕ್ಕೆ ಅಡ್ಡಿ ಅಶಿಸ್ತು ಹಿನ್ನೆಲೆ ಅಮಾನತರಾಗಿದ್ರು 18 ಶಾಸಕರು. ಇಂದು ಖಾಸಗಿ ಹೋಟೆಲ್ನಲ್ಲಿ ಆ ಒಂದು ಸಭೆ ನಡೆಯಲಿದೆ. ವಿಪಕ್ಷ ಬಿಜೆಪಿಯ ಮುಖ್ಯ ಸಚೇತಕರು ಸಭೆಯನ್ನ ಕರೆದಿದ್ದಾರೆ. ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ನೇತೃತ್ವದಲ್ಲಿ ಈ ಒಂದು ಸಭೆ ನಡೆಯಲಿದೆ. ಅಮಾನತು ಆದೇಶ ಮರುಪರಿಶೀಲಿಸುವಂತೆ ಮನವಿಯನ್ನ ಮಾಡಲಾಗುತ್ತೆ. ಸಭೆ ಕರೆದ ವಿಪಕ್ಷ ಬಿಜೆಪಿಯ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್ ಇವರು ಸಭೆಯನ್ನ ಕರೆದಿದ್ದಾರೆ. ಅಮಾನತಾದ ಶಾಸಕರಿಂದನೇ ಪ್ರತ್ಯೇಕ ಸಭೆ ಇದು. ಖಾಸಗಿ ಹೋಟೆಲ್ನಲ್ಲಿ ಈ ಒಂದು ಸಭೆಯನ್ನ ನಡೆಸಲಾಗುತ್ತೆ. ಅಮಾನತು ಆದೇಶ ಮರುಪರಿಶೀಲಿಸುವಂತೆ ಸ್ಪೀಕರ್ಗೆ ಮನವಿಯನ್ನ ಮಾಡಬಹುದು. ಶಾಸಕರ ಕ್ಷೇತ್ರಗಳ ಅಭಿವೃದ್ಧಿ ಕಾರ್ಯಕ್ರಮಗಳು, ಜನರ ಅಹವಾಲು, ಅಧಿಕಾರಿಗಳ ಸಭೆಯನ್ನ ನಡೆಸೋದಕ್ಕೆ ಸಮಸ್ಯೆಯನ್ನ ಗಮನಕ್ಕೆ ತರೋದು, ಹಾಗೆ ಸ್ಪೀಕರ್ ಭೇಟಿಗೆ ಸಮಯಾವಕಾಶವನ್ನ ತೆಗೆದುಕೊಂಡು ಮನವಿ ಪತ್ರವನ್ನ ಸಲ್ಲಿಸೋದು ಇಂದಿನ ಸಭೆಯ ಪ್ರಮುಖ ಅಜೆಂಡಾ ಆಗಿದೆ. ಹಾಗಾಗಿ ದೊಡ್ಡನಗೌಡ ಎಚ್ ಪಾಟೀಲ್, ಡಾಕ್ಟರ್ ಅಶ್ವಥ್ ನಾರಾಯಣ್ ಸೇರಿದಂತೆ ಅನೇಕರು ಭಾಗಿಯಾಗಲಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ದೂರವಾಣಿ ಸಂಪರ್ಕದಲ್ಲಿ. ರಾಜಪ್ಪ, ಅಮಾನತುಗೊಂಡ ಬಿಜೆಪಿಯ 18 ಶಾಸಕರ ಸಭೆ ಇವತ್ತು ನಡೆಸಲಾಗತ್ತೆ. ಈ ಒಂದು ಸಭೆಯಲ್ಲಿ ಅಮಾನತು ಆದೇಶ ಮರುಪರಿಶೀಲಿಸುವಂತೆ ಏನಾದರೂ ಮನವಿಯನ್ನ ಮಾಡಬಹುದಾ? ಇವತ್ತಿನ ಸಭೆಯ ಪ್ರಮುಖ ಅಜೆಂಡಾ ಏನು? ದಿವ್ಯದಾಸ್, ಇಂದು ಏನು 11 ಗಂಟೆಗೆ ಖಾಸಗಿ ಹೋಟೆಲ್ನಲ್ಲಿ 18 ಜನ ಶಾಸಕರು ಯಾರು ಅಮಾನತಾದ್ರು ಆ 18 ಜನ ಶಾಸಕರು ಇಂದು ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನು ಸೇರಿ ಸಭೆಯಲ್ಲಿ ಈ ಒಂದು ನಿರ್ಣಯಗಳನ್ನ ಮಾಡುವಂತ ಸಾಧ್ಯತೆ ಇದೆ. ಈಗಾಗಲೇ ಅವರು ವಿಧಾನ ಸಭೆಯ ವಿರೋಧ ಪಕ್ಷ ನಾಯಕರಂತ ಆರ್ ಅಶೋಕ್ ಅವರು ಮತ್ತು ಪಕ್ಷದ ಹಿರಿಯ ಶಾಸಕರಂತಹ ಸುರೇಶ್ ಕುಮಾರ್ ಅವರು ಸ್ಪೀಕರ್ ಅವರಿಗೆ ಪತ್ರವನ್ನು ಬರೆದು ಈಗಾಗಲೇ ಈ ಒಂದು ಶಾಸಕರು 18 ಜನ ಶಾಸಕರನ್ನ ಅಮಾನತಾಗಿದ್ರೆ ಆ ಶಾಸಕರ ಅಮಾನತನ್ನ ವಾಪಸ್ ಪಡೆಯಿರಿ. ನೀವು ವಿಧಿಸಿರುವಂತ ಶಿಕ್ಷೆ ಕೇವಲ ಸಾಮಾನ್ಯದಲ್ಲ, 6 ತಿಂಗಳ ಕಾಲ ಶಿಕ್ಷೆಯನ್ನು ವಿಧಿಸಿದ್ದೀರಿ. ಹಾಗಾಗಿ ಅವರು ಪ್ರತಿದಿನದ ಯಾವುದೇ ಕಾರ್ಯಕಲಾಪಗಳಲ್ಲಿ ಅವರು ಶಾಸಕರು ಭಾಗವಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಅಭಿವೃದ್ಧಿ ವಿಚಾರಗಳಲ್ಲೂ ಸಹ ಅವರು ಭಾಗವಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಅಲ್ಲಿಂದ ಅವ್ರ ಕ್ಷೇತ್ರದಲ್ಲಿರುವಂತ ಅಧಿಕಾರಿಗಳು ಶಾಸಕರ ಮಾತನ್ನ ಕೇಳ್ತಿಲ್ಲ. ಕಾರಣ ಅಮಾನತುಗೊಂಡ ಶಾಸಕರ ಮಾತನ್ನ ಕೇಳುವಂತ ಅವಶ್ಯಕತೆ ಇಲ್ಲ ಅಂತ ನಾವು ಕಾಣ್ತೀವಿ. ಹಾಗಾಗಿ ಜಿಲ್ಲೆಗಳಲ್ಲಿ ಇರುವಂತ ಸಮಸ್ಯೆಗಳಿರ್ಬೋದು ಅಥವಾ ಬೇರೆ ಬೇರೆ ಕಡೆ ಇರುವಂತ ಸಮಸ್ಯೆಗಳನ್ನ ಪರಿಹಾರ ಮಾಡ್ಲಿಕ್ಕೆ ಶಾಸಕರಿಗೆ ಜವಾಬ್ದಾರಿ ಬೇಕಾಗುತ್ತೆ. ಹಾಗಾಗಿ ಅಮಾನತುಗೊಂಡಿರುವಂತ ಶಾಸಕರು ತಮ್ಮ ಅಧಿಕಾರವನ್ನ ಕಳ್ಕೊಂಡಿದ್ದಾರೆ. ಹಾಗಾಗಿ ಆದಷ್ಟು ಬೇಗ ಅವ್ರ ಅಧಿಕಾರವನ್ನ ರಿಸ್ಟೋರ್ ಮಾಡಿ ಅಂತ ಅನ್ನೋದು ಹಿನ್ನೆಲೆಯಲ್ಲಿ ಈ ಎಲ್ಲಾ ಶಾಸಕರು ಆರ್ ಅಶೋಕ್ ಮತ್ತು ಸುರೇಶ್ ಕುಮಾರ್ ಅವರು ಸ್ಪೀಕರ್ಗೆ ಪತ್ರವನ್ನು ಬರೆದಿದ್ರು. ಆದ್ರೆ ಅಮಾನತುಗೊಂಡ ಶಾಸಕರ ಪತ್ರವನ್ನು ಬರೆದಿಲ್ಲ, ಸ್ಪೀಕರ್ಗೆ ಮನವಿಯನ್ನೇ ಮಾಡಿಲ್ಲ ಅಂತ ಅನ್ನೋದು ಆರೋಪ ಇತ್ತು. ಹಾಗಾಗಿ ಇಂದು ಆ 18 ಜನ ಶಾಸಕರು ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಇರ್ಬೋದು ಮತ್ತು ವಿಧಾನಸಭೆಯ ಮುಖ್ಯ ಸಚೇತಕರಂತ ಸಿದ್ದನಗೌಡ ಪಾಟೀಲ್ ನೇತೃತ್ವದಲ್ಲಿ ಈ ಒಂದು ಸಭೆಯನ್ನು ಸೇರ್ತಾ ಇದ್ದಾರೆ. ಆ ಒಂದು ಸಭೆಯನ್ನು ಸೇರಿ ಇವರೆಲ್ಲರೂ ಸಹ ಚರ್ಚೆಯನ್ನು ನಡೆಸ್ತಾರೆ. ಒಟ್ಟು ಅಶ್ವಥ್ ನಾರಾಯಣ, ಸಿಎನ್ SR ವಿಶ್ವನಾಥ್, BA ಬಸವರಾಜು, MR ಪಾಟೀಲ್, ಚನ್ನಬಸಪ್ಪ, ಸುರೇಶ್ ಗೌಡ, ಉಮ್ಮನಾಥ್ ಕೋಟ್ಯಾನ್, ಶರಣು ಸಾಲಗಾರ್ ಮತ್ತು ಶೈಲೇಂದ್ರ ಬೆಲ್ದಾಳೆ, KC ರಾಮಮೂರ್ತಿ, ಯಶಪಾಲ್ ಸುವರ್ಣ, BP ಹರೀಶ್, ಅದೇ ರೀತಿ ಭರತ್ ಶೆಟ್ಟಿ, ಮುನಿರತ್ನ, ಬಸವರಾಜ್ ಮತ್ತಿಮೂರು, ಧೀರಜ್ ಮುನಿರಾಜು, ಚಂದ್ರು ಲಮಾಣಿ ಇಷ್ಟು ಜನ 18 ಜನ ಶಾಸಕರು ಸೇರಿ ಇಂದು ತೀರ್ಮಾನ ಕೈಗೊಂಡು ನಮ್ಮ ಅಮಾನತನ್ನ ವಾಪಸ್ ಕೊಡಿರಿ ಅಥವಾ ನಮ್ಮ ಅಮಾನತನ್ನ ವಾಪಸ್ ಕೊಡಿರಿ ಅಂತ ಸ್ಪೀಕರ್ಗೆ ಮನವಿ ಮಾಡುವಂತದ್ದು. ಮತ್ತೆ ಎರಡನೇದಾಗಿ ಮುಂದಿನ ದಿನಗಳಲ್ಲಿ ಈ ರೀತಿ ತಮ್ಮಿಂದ ಈ ರೀತಿ ಒಂದು ಅವಘಡಗಳು ಅಥವಾ ಅಚಾತುರ್ಯವಾಗಿ ನಡೆದುಕೊಳ್ಳದೇನೆ ವಿಧಾನಸಭೆಯ ಕಾರ್ಯಕಲಾಪಗಳಲ್ಲಿ ನಾವು ಸಕ್ರಿಯವಾಗಿ ಭಾಗವಹಿಸ್ತೇವೆ ಮತ್ತು ಯಾವುದೇ ಕಾರಣಕ್ಕೂ ಮತ್ತೆ ಈ ರೀತಿ ತಪ್ಪುಗಳಾಗೋದನ್ನ ನಾವು ತಪ್ಪಿಸ್ತೇವೆ ಅಂತ ನಾವು ಮನವಿಯನ್ನು ಅವ್ರು ಮಾಡುವಂತ ಸಾಧ್ಯತೆ ಇದೆ. ಮತ್ತು ಆದಷ್ಟು ಶೀಘ್ರವಾಗಿ ಈ ಒಂದು ಕಾನೂನು ಪ್ರಕ್ರಿಯೆಗಳು ಬರ್ತವೆ. ಸ್ಪೀಕರ್ ಇರ್ಬೋದು ಮತ್ತು ಕಾನೂನು ಸಚಿವರು ಇರ್ಬೋದು ಮತ್ತು ಮುಖ್ಯಮಂತ್ರಿಗಳಿರ್ಬೋದು ಹೈ ಪವರ್ ಕಮಿಟಿ ಮೀಟಿಂಗ್ ಕರೆದು ನೀವು ಅದನ್ನು ಚರ್ಚಿಸಿ ತೀರ್ಮಾನ ಕೈಗೊಂಡು ಆದಷ್ಟು ಬೇಗ ನಮ್ಮ ಅಮಾನತನ್ನ ವಾಪಸ್ ಪಡೆಯಿರಿ ಮನವಿಯನ್ನ ಸ್ಪೀಕರ್ಗೆ ನೀಡುವಂತ ಸಾಧ್ಯತೆ ಇದೆ. ಅದ್ರ ಸ್ಪೀಕರ್ ಇಂದು ಬೆಂಗಳೂರಿನಲ್ಲಿ ಇಲ್ಲದಿರುವ ಕಾರಣಕ್ಕೋಸ್ಕರ ಮತ್ತೊಂದು ದಿನ ಅವರ ಅನುಮತಿಯನ್ನು ಪಡ್ಕೊಂಡು ಸ್ಪೀಕರ್ ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ಮನವಿಯನ್ನ ಮಾಡುವಂತ ಸಾಧ್ಯತೆ ಇದೆ. ಅದು ಇವರೆಲ್ಲರೂ ಒಟ್ಟಾರೆ ಸೇರಿ 18 ಜನ ಶಾಸಕರು ಒಂದು ರೆಸೊಲ್ಯೂಷನ್ ನಿರ್ಣಯವನ್ನ ಅಂಗೀಕಾರ ಮಾಡಿ ಆ ನಿರ್ಣಯವನ್ನ ವಿಧಾನಸಭೆ ಕಾರ್ಯದರ್ಶಿ ಮೂಲಕ ಸ್ಪೀಕರ್ ಅವರಿಗೆ ನೀಡುವಂತ ಸಾಧ್ಯತೆ ಇದೆ. ಹೀಗಾಗಿ ಆ ಒಂದು ಹಿನ್ನೆಲೆಯಲ್ಲಿ ಇಂದು ಖಾಸಗಿ ಹೋಟೆಲ್ನಲ್ಲಿ 11ವರೆಗೆ ಸಭೆಯನ್ನು ಕರೆದಿದ್ದಾರೆ. ಆ ಸಭೆ ಆದ ನಂತರ ಮುಂದೆ ಒಂದು ಅಧಿಕೃತವಾಗಿ ಯಾವೆಲ್ಲ ನಾವು
ತೀರ್ಮಾನ ತೆಗೆದುಕೊಂಡಿದ್ದೇವೆ ಅಂತ ಅನ್ನೋದನ್ನ, ಮತ್ತು ಒಂದ್ ವೇಳೆ ಅವರು ಓಪನ್ ಆಗಿ ಅಥವಾ ಏನು ಅಮಾನತ್ತಾಗಿರುವಂತ ಶಾಸಕರು ನೇರವಾಗಿ ಸ್ಪೀಕರ್ ಮುಂದೆ ಹೋಗಿ ನಾವು ಕ್ಷಮಾಪಣೆ ಕೇಳ್ತೇವೆ ಅಂತಂದು ಹೇಳಿದ್ರೆ, ಕ್ಷಮಾಪಣಾ ಪತ್ರ ಕೇಳಿದ್ರೆ ಅಥವಾ ಅಪಾಲಜಿ ಕೇಳಿದ್ರು ಸಹ ಸ್ಪೀಕರ್ ಅದನ್ನ ಪರಿಗಣಿಸಿ ಅದನ್ನ ಅವರು ಅಕ್ಸೆಪ್ಟ್ ಮಾಡ್ಕೊಳ್ಳುವ ಸಾಧ್ಯತೆ ಇದೆ. ಹೀಗಾಗಿ ಯಾವೆಲ್ಲ ಪರ್ಯಾಯ ಕಾನೂನಿನಲ್ಲಿ ಅವಕಾಶಗಳಿದೆ ಅಂತ ಅನ್ನೋದನ್ನ ಪರಿಶೀಲನೆ ನಡೆಸಿ ಅವರು ತಮ್ಮ ನಿರ್ಣಯಗಳನ್ನು ಕೈಗೊಂಡು ಸ್ಪೀಕರ್ ಅವರಿಗೆ ಮನವಿ ಮಾಡುವಂತ ಸಾಧ್ಯತೆ ಇದೆ ದಿವ್ಯದಾಸ್. ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.